ಹಿತೇಶ್ ಶರ್ಮಾ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಗೈಸ್, ಇವತ್ತು ಸಂಡೇ. ಸೊ ಹೀಗೆ ಸಂಜೆ ಸುತ್ತಾಡಿ ಬರುವ ಅಂಥೇಳಿ ನಾವು ನಮ್ಮ ಕುಪ್ಪಳ್ಳಿ ಆಚೆ ಹೊರಟಿದ್ದೇವೆ. ಜೊತೆಗೆ ಆಯುಷ್, ಚಿಂಟು ಕಾಣಿಸ್ತಿಲ್ಲ, ಆಮೇಲೆ ಹಸ್ಬೆಂಡು ಹೋಗ್ತಾ ಇದ್ದೀವಿ. ಈಗ ಜಸ್ಟ್ ನೋಡಬೇಕು. ಆ್ಯಕ್ಚುಲಿ ಅಲ್ಲಿ 5 o'clock ಮುಂಚೆ 5 o'clock ಹೊಸ ಬ್ರಿಡ್ಜ್ ಚೆನ್ನಾಗಿದೆ. ಏನಂದ್ರೆ 5:30 ಕ್ಲೋಸ್ ಅನ್ಕೊಂತೀನಿ ನಾನು. ಅಷ್ಟರೊಳಗೂ ಹೋಗ್ಬೇಕು. ಈಗ ಆಲ್ರೆಡಿ ಆಗ್ತಾ ಬಂತು, ಇನ್ನು 15 minutes ಇದೆ. ಸೊ ನೋಡೋಣ, ಅಷ್ಟರೊಳಗೆ ಹೋಗೋಕ್ಕಾದ್ರೆ ಹೋಗ್ಬೋದು. 5:30 ಆದರೆ ಇನ್ನೂ ಬೇಜಾನ್ ಟೈಮ್ ಸಿಗುತ್ತೆ. ಅದೇ 5 ಆದರೆ ಮಾತ್ರ ಕಷ್ಟ, ಕ್ಲೋಸಿಂಗ್ ಟೈಮ್ 5 ಆದರೆ. ಸೊ ಬನ್ನಿ, ಈಗ ಹೋಗ್ತಾ ಇದ್ದೀವಿ. ಇನ್ನು 15 minutes ಇದೆ 5 o'clock. ನೋಡೋಣ. ಹೊಸ ಬ್ರಿಡ್ಜ್ ಗೈಸ್, ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ, ತೋರಿಸ್ತೀನಿ. ಬ್ರಿಡ್ಜ್ ಇಂದ ಬಂದಿದ್ದಕ್ಕೆ ಬೇಗ ಬಂದ್ವಿ. ಅಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್. ನಾವು ಬಂದ್ವಲ್ಲ ಈಗ ಹೊಸ ಬ್ರಿಡ್ಜ್, ಅದು ತುಂಗಾ ನದಿ ತೀರದ್ದು. ಆ್ಯಕ್ಚುಲಿ ಅದು ಹೊಸದಾಗಿರುವಂಥ ಬ್ರಿಡ್ಜು. ನಾವು ಆಚೆಯಿಂದ ಬಂದಿದ್ರೆ ನಮಗೆ ಟೆಂಪಲ್ ಕೂಡ ನೋಡಲಿಕ್ಕೆ ವ್ಯೂ ಸಿಗ್ತಾ ಇತ್ತು. ಬಟ್ ನಾವು ಹೊಸ ಬ್ರಿಡ್ಜಲ್ಲಿ ಬಂದ್ವಲ್ಲ, ಸೊ ಹಾಗಾಗಿ ನಮ್ಗೆ ಅದು ವ್ಯೂ ಸಿಗಲಿಲ್ಲ. ಬಟ್ ಅದೇ ಕುಪ್ಪಳ್ಳಿ ಅಂತ ಹೇಳಿದ್ರೆ ಅದೇ ನಮ್ಗೆ ಅನ್ಸುತ್ತೆ. ಕುವೆಂಪು ಅವ್ರು ಹೇಳಿದ್ರಂತೆ, ತೀರ್ಥಹಳ್ಳಿಯ ಕಳೆದು ತಾಯಿ ತುಂಗೆ ದಾಟಿ 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ, ಊರೆಲ್ಲ ನಮ್ಮ ಮನೆ, ಊರೆಂದರೊಂದೇ ಮನೆ, ಪಡವೆಟ್ಟುಗಳ ನಾಡು, ಕಿಕ್ಕಿರಿದ ಮಲೆನಾಡು ಅಂತ. ಸೊ ಹಾಗೆ ಅದೇ ಅವ್ರು ಹೇಳುವಾಗ, ಎಷ್ಟಂದ್ರೂ ಕವಿ ಅಲ್ಲ, ಅವ್ರದ್ದು ಇದರಲ್ಲಿ ಅವ್ರು ಹೇಳುವಾಗ ಅವ್ರ ಮನೆಯನ್ನು ವರ್ಣನೆ ಮಾಡ್ಬೇಕಾದ್ರೆ ಅಥವಾ ಅವ್ರ ಮನೆ ಇಂತಲ್ಲಿದೆ ಅಂತ ಹೇಳ್ಬೇಕಾದ್ರೆ ಅವ್ರು ಹಾಗೆ ಹೇಳ್ತಿದ್ರಂತೆ, ತೀರ್ಥಹಳ್ಳಿಯ ತಾಯಿ ತುಂಗೆ ದಾಟಿ ಅಂತ. ಅಂದರೆ ತುಂಗಾ ನದಿ ಉಂಟಲ್ಲ, ಸೊ ಅದೇ ಅಲ್ಲಿಂದ ದಾಟ್ಕೊಂಡು ಬರ್ಬೇಕಾದ್ರೆ 9 kilometer ಕುಪ್ಪಳ್ಳಿ ಇರೋದು. ಸೊ ಹಾಗೆ ಹೇಳ್ತಿದ್ರಂತೆ, ತಾಯಿ ತುಂಗೆ ದಾಟಿ 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ ಅಂತ ವರ್ಣನೆ ಮಾಡ್ತಾರೆ. ಹೇಳುವಾಗ ಒಂಥರ ಖುಷಿ ಆಗುತ್ತೆ. ಹಾಗೆ ಒಂಥರ ಹಂಗೆ ನೆನಪಿದೆ ಅದು ಅವ್ರು ಹೇಳಿರೋದು. ಅದು ಕವಿ ಏನೇನು ಹೇಳೋದು, ಅದು ಕವಿಯತ್ರಿ ಅಥವಾ ಏನು ಹೇಳ್ತಾರೆ ಅದನ್ನ, ಅದು ಇನ್ನೂ ಚೆನ್ನಾಗಿ ಹಾಗೆ ನೆನಪಿದೆ. ತೀರ್ಥಹಳ್ಳಿಯ ಕಳೆದು ತಾಯಿ ತುಂಗೆ ದಾಟಿ 9 ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳ್ಳಿ, ಊರೆಲ್ಲ ನಮ್ಮ ಮನೆ, ಊರೆಂದರೊಂದೇ ಮನೆ, ಪಡವೆಟ್ಟುಗಳ ನಾಡು, ಕಿಕ್ಕಿರಿದ ಮಲೆನಾಡು, ಸುತ್ತಗಳು ಕಣ್ಗಳಿಗೆ ಆನಂದ, ಮೇಣತ್ವ ಗೊಂದೆಸಗೆ ಅಂತ. ಸೊ ಅದರಲ್ಲಿ ಸ್ವಲ್ಪ ಆಚೆ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಬಟ್ ಅವರು ಹೇಳಿದಂತೂ ಹಾಗೆ, ತುಂಗೆ ದಾಟಿ 9 kilometer ದೂರದಲ್ಲಿ ನಮ್ಮೂರಿದೆ ಅಂಥೇಳಿ. ಸೊ ಬನ್ನಿ ನೋಡೋಣ. ಓಪನ್ ಇದ್ರೆ ಒಳಗೆಲ್ಲ ಹೋಗ್ಬೋದು. ಬಟ್ ಒಳಗೆಲ್ಲ ಶೂಟ್ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ. ಜಸ್ಟ್ ಹೊರಗಷ್ಟೇ ಸ್ವಲ್ಪ ತೋರಿಸ್ಬೋದು ಅಷ್ಟೇ, ಮನೇನ ಹೊರಗಡೆಯಿಂದ. ಒಳಗಡೆಯಿಂದ ಶೂಟ್ ಮಾಡ್ಲಿಕ್ಕಿಲ್ಲ. ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಓಕೆನಾ? ಇದು ಅಲ್ಲ, ಇದು ದೇವಂಗಿ. ಚೆನ್ನಾಗಿ ನೆನಪಿದೆ. ಯಾಕೆ ಗೊತ್ತಾ, ನಾವು ಒಂದು ಟ್ರೈನಿಂಗ್ ಅಂತ ಬಂದಿದ್ವಿ ಇಲ್ಲಿಗೆ. ಈ ಮನೆಯೆಲ್ಲ ಸಂಜೆ ನೋಡೋದೊಂಥರ ಖುಷಿ. ಎಷ್ಟು ಚೆನ್ನಾಗಿತ್ತು ಮೆಮೊರಿ ಗೊತ್ತಾ. ಸ್ವಲ್ಪ ಟೈಮು ಏನೋ ಒಂದು ಇದಿತ್ತು ನಮಗೆ, ಎಂತ ಹೇಳೋದು ಅದಕ್ಕೆ, ಏನೋ ಒಂದು ಕ್ಯಾಂಪ್ ಇತ್ತು ನಮಗೆ ಚಿಂಟು. ಆ ಕ್ಯಾಂಪಿಗಂತ ನಾವು ಇಲ್ಲಿಗೆ ಬಂದಿದ್ವಿ ದೇವಂಗಿಲಿ. ಎಷ್ಟು ದಿನ ಇದ್ವಿ ಗೊತ್ತಾ, ಒಂದು 10 to 15 days ಇದ್ವಿ. ದಿನ ಏನಾದ್ರೂ ಅಲ್ಲಿ ಆಕ್ಟಿವಿಟೀಸ್ ಮಾಡಲಿಕ್ಕೆ. ಒಂದು ಲಾಸ್ಟ್ ದಿವಸ NSS ಅಲ್ಲ, ಅದು ಬೇರೆನೇ ಕ್ಯಾಂಪು, ಇದು ಗರ್ಲ್ಸಿಗಷ್ಟೇ. ಲಾಸ್ಟ್ ದಿವಸ ಇದಿತ್ತು, ಎಂತ ಗೊತ್ತಾ, ಸ್ಕಿಟ್ ಮಾಡೋದು. ನಾವು ಸ್ಕಿಟ್ ಮಾಡ್ಲಿಕ್ಕಿತ್ತು. ನಾವು ಸ್ಕಿಟ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡೋದು. ಸ್ಕಿಟ್ ಬಂಡ ನಾಟಕ, ಡ್ರಾಮ ನಾಟಕ ಮಾಡ್ತೀನಿ. ಒಂಥರ ಮಲ್ಲ ನಾಟಕ ಭಾರಿ ಶೋಕಿತ್ತು. ಒಂಥರ ಗಮ್ಮತ್ತಾದಿತ್ತು. ಹೆಚ್ಚಿನ ಎಂಜಾಯ್ಮೆಂಟ್ ಬಂದಿತ್ತ ಗೊತ್ತನ. 10 days ಒಂಥರ ಅದು ಅಪ್ಪಟ ಮಲೆನಾಡು ಅಂತ ಹೇಳ್ಬೋದು ದೇವಂಗಿನ. ಒಂಥರ ಬೆಳಗ್ಗೆ ಬೇಗ ಎದ್ದು ಅದೇ ಕಡುಬು ತಿಂಡಿ ಅದೆಲ್ಲ ಒಂಥರ ಹೆಂಗಿತ್ತು ಮೆಮೊರಿ ಗೊತ್ತಾ. ಆ ಟ್ರೈನಿಂಗ್ ಅನ್ನೋದು ಮರೆಯೋಕ್ಕೆ ಆಗಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ ನಾವು ಆ ಟ್ರೈನಿಂಗ್ನ. ಏನು ದಾದಾ ಆನಿನಾ ಟ್ರೈನಿಂಗ್ ಆಡತ್ತ ಇಡ್ಬೇಕನ. ನಮ್ದು ಯಾರೇ ಬಂದಿದ್ದೆ ಫೋನ ಕೊಟ್ಟು ಪಾಪ ಖುಷಿ ಅಂತ.
ಚಾಟ್ಸ್ ಎಲ್ಲ ಮಾಡಿದ್ದಾರೆ ಈಗ ಗೈಸ್. ಇದೆ ಗೈಸ್, ಇವ್ರು ಅನ್ಕೊಂತಿರ್ತಾರೆ. ಇಲ್ಲೇ ಹೋಗ್ಲಿಕ್ಕೆ. ಅಲ್ಲ ಇವ್ರಿಗೆ ಅನ್ಕೊಂತಿರ್ತಾರೆ ಈಗೆಂತ ಓಪನ್ ಅಲ್ಲಿ ಬಸ್ ಇಳ್ದು ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಎಷ್ಟ ನಮ್ಮ ಸ್ಕೂಲಿಂದ ಇಲ್ಲೇ ಒಂದು ಏನಂದ್ರೆ ಹಿಂಗೆ ಒಂದು 4 ಜನ ಸೆಲೆಕ್ಟ್ ಮಾಡಿ ಟ್ರಿಪ್ಗೆ ಕರ್ಕೊಂಡ್ ಬರ್ತಾರೆ ಅಂತ ಇಲ್ಲಿ ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಬಂದಿದ್ವಿ ಮೊನ್ನೆ, ಹಾವು ಸಿಕ್ಕಿತ್ತು ಸುಮಾರೆಲ್ಲ. ಇಲ್ಲೆಲ್ಲ ಬನ್ನಿ ಬಳ ಇದೆ, ಸಖತ್ತಾಗಿತ್ತು. ಸರಿ, ನಾವು ನಡ್ಕೊಂಡು ಓಡಾಡಿದ್ ಕಣೋ ಇಲ್ಲಿ. ಇಲ್ಲೊಂದು ಆಲದ ಮರ ಇದೆ, ಮೆಮೊರಿ ಇದೆ ಗೊತ್ತಾ ಗೈಸ್? ಇಲ್ಲೊಂದು ಆಲದ ಮರ ಇದೆ, ಬರತ್ ನೋಡಿ ಈಗ. ಎಷ್ಟು ನಾನು ನನ್ನ ಫ್ರೆಂಡ್ಸು ಅಥವಾ ನಾನು ಬೇರೆದು ಬಂದಿದ್ದೀವಿ, ಎಷ್ಟು ಓಡಾಡಿದ್ದೀವಿ ಇಲ್ಲಿ ಅಂದರೆ ನಡ್ಕೊಂಡೆ ಹೋಗ್ತಿದ್ದೆ. ಆವಾಗ ವೆಹಿಕಲ್ ಎಲ್ಲ ಏನಿಲ್ಲ, ನಾನು ನಡ್ಕೊಂಡೆ ಓಡಾಡ್ತಿದ್ದೆ. ಇದು ಕುಪ್ಪಳೆ ಮನೆ, ಕವಿ ಮನೆ ಎಲ್ಲ ಇದು ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಅಲ್ಲಿ ಫಸ್ಟ್ ಹೋಗಿ ಬರೋಣ, ಅಲ್ಲಿ ಹೋಗಿ ಬರೋಣ, ಆಮೇಲೆ ಇಲ್ಲಿ ಅಕಸ್ಮಾತ್ ಸಿಗ್ಲಿಲ್ಲ. ಇದು ಕವಿಶೈಲ, ಆಚೆ ಕವಿಶೈಲ, ಅಲ್ಲಿಗೆ ಮತ್ತೆ ಹೋಗುವ. ಈಗ ಫಸ್ಟ್ ಕವಿ ಮನೆಗೆ ಹೋಗುವ. ಪ್ರೋಗ್ರಾಮಿಗೆ ಬಂದಿದ್ವಿ. ಶಾವಿಗೆ ಉಪ್ಪಿಟ್ಟು ಚಿಂಟು ಎಷ್ಟು ಚೆನ್ನಾಗಿತ್ತಂದ್ರೆ, ಶಾವಿಗೆ ಉಪ್ಪಿಟ್ಟು ಯಪ್ಪ ನೆನಪೇ ಹೋಗಲ್ಲ ಅದೆಲ್ಲ. ಶಾವಿಗೆ ಉಪ್ಪಿಟ್ಟು ಉದ್ರದ್ದು ಭಾರಿ ಟೇಸ್ಟ್ ಇತ್ತು. ಅದು ತಿಂದಿದ್ದು ರುಚಿ ಇನ್ನೂ ನಂಗೆ ನೆನಪು ಹೋಗಿಲ್ಲ. ಏನೋ ಪ್ರೋಗ್ರಾಮಿಗೆ ಅಂತ ಬಂದಿದ್ದು ನಾವು. ಈಗ ಇಲ್ಲ, ಅವತ್ತೇನೋ ಪ್ರೋಗ್ರಾಮ್ ಇತ್ತು ಹಾಗೆ. ಭಾರಿ ಟೇಸ್ಟ್ ಇತ್ತು ಮಾತ್ರ ಅದು ಶಾವಿಗೆ ಉಪ್ಪಿಟ್ಟು. ತುಂಬ ವೆಹಿಕಲ್ಸ್ ಇದೆ, ನೋಡೋಣ. 5:30 ತನಕ ಇರ್ಬೋದು ಅನ್ಸುತ್ತೆ, ನೋಡೋಣ. ತುಂಬಾ ವೆಹಿಕಲ್ಸ್ ಇದೆ. ಕಾಣಿಸ್ತಿದೆ ಬೋರ್ಡ್, ಕುಪ್ಪಳ್ಳಿ. ನೋಡಿದ್ರೆ ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ವೀಕೆಂಡ್ಸ್ ಅಲ್ವಾ, ಹಾಗಾಗಿ ತುಂಬಾ ಗಾಡಿಗಳಿದೆ. ಸೊ ಬನ್ನಿ ಹೋಗೋಣ, ಗಾಡಿ ಇಟ್ಟು. ನೋಡಿ ಗೈಸ್, ಇದೆ ಕುವೆಂಪು ಅವರ ಮನೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಆ್ಯಂಡ್ ಎಷ್ಟು ಪೀಸ್ಫುಲ್ಲು ಗೊತ್ತಾ. ಅದು ಹೋದವ್ರಿಗೆ ಅಷ್ಟೇ ಅದರ ಅನುಭವ ಗೊತ್ತಿರುತ್ತೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಆ್ಯಂಡ್ ಫಸ್ಟಿಗೆ ನಾವು ಹೋಗುವಾಗ ಟಿಕೆಟ್ 5 ರೂಪೀಸ್ ಇತ್ತು, ಈಗ 20 ರೂಪೀಸ್ ಆಗಿದೆ. ಸೊ ಹಂಗೆ ಮೇಂಟೆನೆನ್ಸ್ ಕೂಡ ಹಾಗೆ ಇರುತ್ತಲ್ಲ ಗೈಸ್, ಇಷ್ಟು ವರ್ಷದಿಂದ ಅದನ್ನ ಕಾಪಾಡ್ಕೊ ಬಂದಿದ್ದಾರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಮಕ್ಕಳಿಗೆ ಫ್ರೀ, 10 ವರ್ಷದ ಮಕ್ಕಳಿಗೆ ಯಾವುದೇ ರೀತಿಯ ಅಮೌಂಟ್ ಕಟ್ಟಲಿಕ್ಕಿಲ್ಲ. ಸೊ ಅವರಿಗೆ ಫ್ರೀಯಾಗಿ ಅವ್ರು ನೋಡ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು, ನೀವು ತೋರಿಸ್ಬೇಕು ಇದನ್ನು ಒಂದು ಸತಿ, ಅಷ್ಟು ಚೆನ್ನಾಗಿದೆ. ಸೊ ಮತ್ತು ಒಳಗಡೆ ಯಾವುದೇ ರೀತಿಯ ಫೋಟೋ ವೀಡಿಯೋಸು ಅಲ್ಲೋ ಇಲ್ಲ, ಹಾಗಾಗಿ ಒಳಗಡೆ ನಾನು ಯಾವುದೇ ರೀತಿಯಾಗಿ ಶೂಟ್ ಮಾಡಿಲ್ಲ. ಜಸ್ಟ್ ಹೊರಗಡೆಯಿಂದ ವೀಡಿಯೋ ಫೋಟೋಸ್ನ ಶೂಟ್ ಮಾಡ್ಕೊಳ್ಬೋದು ಅಷ್ಟೇ. ಸೊ ನೋಡಿ, ಈ ಥರ ಇರುತ್ತೆ ಕಾರ್ಡ್, ಅಂದರೆ ಟಿಕೆಟ್. ಸುತ್ತ ಮರ ಗಿಡಗಳೆಲ್ಲ ಇರೋದ್ರಿಂದ ಪ್ರಾಣಿ ಪಕ್ಷಿಗಳೆಲ್ಲ ತುಂಬಾ ಇದೆ. ಸೊ ನೇಚರೇ ಒಂದು ಚಂದ. ನಾವು ಒಳಗಡೆ ಹೋಗಿ ಬಂದ್ವಿ. ಒಳಗೆ ಯಾವುದೇ ರೀತಿ ಶೂಟ್ ಮಾಡಲಿಕ್ಕಿಲ್ಲ, ಹಾಗಾಗಿ ನಾವೇನು ಶೂಟ್ ಮಾಡ್ಕೊಡಿಲ್ಲ, ಜಸ್ಟ್ ಒಳಗಡೆ ಹೋಗಿ ಬಂದ್ವಿ ಅಷ್ಟೇ. ಸಕ್ಕತ್ತಾಗಿತ್ತು, ತುಂಬ ಸತಿ ನೋಡಿದ್ದೀನಿ ನಾನು. ಆಯ್ತು, ಹೇಗೆ ಅನ್ನಿಸ್ತು ನಿಮಗೆ ಕುಪ್ಪಳ್ಳಿ ನೋಡಿ? ಕುಪ್ಪಳ್ಳಿ ಕುವೆಂಪು ಮನೆ ನೋಡಿದ್ಯಲ್ಲ, ಹೇಗೆ ಅನ್ನಿಸ್ತು ಹೇಳೋ? ಏನಾಯ್ತು, ಏನನ್ನಿಸ್ತು? ಚಂದ ಇತ್ತು. ಅವರು ಒಂದು ನೋಡಲಿಲ್ಲ, ನಾನು ನೋಡಿ ಬಂದಿದ್ದು. ಎಂತ ಕೊಟ್ಟಿಗೆ ಸಿದ್ದು, ನಿಂಗೆ ಹೆಂಗೆ ಅನ್ನಿಸ್ತಿಂತ? ಅದೇ ಅವಾಗ ಹೆಂಗೆ ಜೀವನನ ಮುಂದೆ ಅಂದ್ರೆ ಹೇಗೆ ಯಾವ ತರ ಯಾವ ಐಟಮ್ ಅಡುಗೆ ಎಲ್ಲ ಮಾಡ್ತಿದ್ರು, ಮತ್ತೆ ಅವಾಗ ಹೇಗೆ ಎಲ್ಲ ಜೀವನ ಶೈಲಿ ಹೇಗಿತ್ತು ಅಂತ. ಮೊಬೈಲ್ ಎಲ್ಲ ಅವಾಗ ಇರ್ಲಿಲ್ಲ, ಹೇಗೆ ಬದುಕ್ತಿದ್ರು ಅಂತ. ಹಾಗಾಗಿ ಅವ್ರು ಕವಿಯಾಗಿತ್ತು. ಇಲ್ಲ, ತುಂಬ ಜನ ಇದ್ದಾರೆ ಇವತ್ತು, ವೀಕೆಂಡ್ಸ್ ಅಲ್ವಾ, ಹಾಗೆ ಸುಮಾರು ಜನ ಇದ್ದಾರೆ. ಇಲ್ಲೆಲ್ಲ ಗೇಮ್ ಎಲ್ಲ ಆಟ ಆಡ್ತಿದ್ದಾರೆ ನೋಡಿ, ಸ್ವಲ್ಪ ಜನ ಗೇಮ್ ಎಲ್ಲ ಆಟ ಆಡ್ತಿದ್ದಾರೆ. ಇಲ್ಲೊಂದು ಶಾಪ್ ಇತ್ತು, ಇಲ್ಲಿ ಐಟಮ್ ತಗೊಳಕ್ ಬಂದಿತ್ತು. ಸೊ ಮರೆಯೋಕ್ಕಾಗಲ್ಲ ಗೈಸ್, ಮೆಮೊರಿ. ಕಾಡೆ ಗೈಸ್, ಕಾಡೆ. ಅವ್ರು ಹೇಳಿದ್ದು ಹಾಗೆ ಕರೆಕ್ಟ್, ನಮ್ಮ ಸುತ್ತಮುತ್ತಲೂ ಕಾಡು ಅಂತ ನೋಡಿ.
ಇವಾಗ ನೋಡಿದ್ರು ಗೊತ್ತಾಗತ್ತೆ ಕಾಡೆ, ಮನೆ ಸುತ್ತ ಫುಲ್ ಕಾಡೆ. ಮರ ಗಿಡಗಳನ್ನು ನೋಡ್ಕೊಂಡು ಒಂದೊಂದು ಸಾಲ್ ಬರ್ತಿದೆ. ಅಮ್ಮ ಸಾಂಗ್ ಪಲ್ಲೆ ಕವಿ ಮನೆಗೆ. ಹೌದು, ಈಗ ಯಾವಾಗಿನ ಅಲ್ಲಿಂದ ಬಂದಿದೆ, ಅವ್ರ ಮನೆ ಪಕ್ಕದ ರೂಟಿಂದ ಬಂದಿದ್ರೆ ಈ ರೋಡ್ ಜಾಯ್ನ್ ಆಗುತ್ತೆ. ಸೊ ನಡ್ಕೊ ಬರೋದ್ರೆ ಹೀಗೆ ಬರಬೇಕು ಕವಿಶೈಲಕ್ಕೆ. ನೋಡಿ ಗೈಸ್, ಅದೇ ಕವಿಶೈಲ. ಎಷ್ಟು ಜನರ ಆರ್ಟ್ ಉಂಟು, ಇದು ಎಷ್ಟೋ ವರ್ಷಗಳ ಹಿಂದಿಂದ ಕೂಡ ಉಂಟಿದು. ಇದೆ ನೋಡಿ ಗೈಸ್ ಕವಿ ಸಮಾಧಿ. ಎಂತ ಬರೆಯುವುದಾ? ಮೆಮೊರಿಗ ಬ್ರಹ್ಮಲಿಪಿ. ಎಲ್ಲ ಬರೀತಿರೋದು ನೋಡಿದ್ರ, ಅದಕ್ಕೆ ನನ್ನ ಮಗ ಕೂಡ ಬರಿತಾ ಇದ್ದಾನೆ. ಏನು ಬರ್ದೆ ಮಗನೇ? ನನ್ನ ಹೆಸರು ಬರ್ದೆ ಬಂಗಾರಿ. ಯಾರು ಹಂಗಂದ್ರೆ? ನಾನು ಯಾರು? ಯಾರು? ಅಮ್ಮನ ಹೆಸರು ಬರ್ದ್ಯಾ? ಸೂಪರ್. ಗೈಸ್, ನಾವು ಕುವೆಂಪು ಮನೆ ನೋಡಿ ಹಾಗೆ ಕವಿಶೈಲ ನೋಡಿಕೊಂಡು ಬಂದ್ವಿ. ಈಗ ಮನೆಗೆ ಹೋಗೋದು ಗಂಟೆ ಆಯಿತು, 7 ಆಗ್ತಾ ಬಂತು. ನಾವು ಬಂದಿದ್ದು ಎಷ್ಟು ಗಂಟೆಗೆ? 5 ಗಂಟೆಗೆ. 7 ಆಗ್ತಾ ಬಂತು. ನೋಡಿ ಹಕ್ಕಿಗಳ ಶಬ್ದ ಕೇಳಿಸ್ತಾ ಇದೆಯಾ? ಕೇಳಿಸ್ಕೊಳ್ಳಿ. ಸ್ಟಾಪ್ ಆಯಿತು. ನೀನು ವಿಡಿಯೋ ಮಾಡಿದೆ ಅಂತ ಸ್ಟಾಪ್ ಮಾಡಿ. ಹೆಂಗಾಯ್ತು ಅಂತ ನಿಲ್ಸಿದ ಗಾಡಿ? ಓ, ಆಚೆ ದಾಟ್ಬೇಕಲ್ಲ. ಮುಂಚೆ ಅದೆಲ್ಲ ಇರ್ಲಿಲ್ಲ, ಅಲ್ಲಿ ಲಾಕ್ ತರ ಮಾಡಿದಾರಲ್ಲ, ಅದೆಲ್ಲ ಅಲ್ಲಿ ದಾಟ್ಕೊ ಬರ್ತಾರೆ ಅಂದ್ರೆ ಕಾರಲ್ಲೇ ಇಟ್ಕೊಂಡ್ ಬಂದ್ಬಿಡ್ತಾರೆ ಅಂತ. ಕರೆಕ್ಟ್. ಕಾರ್ ಇಟ್ಕೊಂಡು ಇಲ್ಲಿ ತಗೊಂಡು ಬರ್ತಾರೆ, ಗಾಡಿ ಬೈಕೆಲ್ಲ ಇಟ್ಕೊಂಡು ಅಲ್ಲಿ ತಗೊಂಡು ಬರ್ತಾರೆ ಅಂತ ಇಲ್ಲಿ ಹಾಕಿದ್ದಾರೆ. ಏನು ಹೇಳ್ತಾರೆ? ಬ್ಯಾರಿಕೇಡ್ ತೋರಿಸಿ. ನೋಡಿ ಗೈಸ್, ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಈ ಥರ ಬ್ಯಾರಿಕೇಡ್ ಇಲ್ಲ ಅಂದರೆ ಗಾಡಿಗಳೆಲ್ಲ ಒಳಗೆ ಬರ್ತಾರಲ್ಲ ಹಾಗೆ. ಹೋಗೋಣ ಮನೆಗೆ. ಗೈಸ್, ಈಗ ನಾವು ಕುಪ್ಪಳಿಂದ ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ವ್ಯೂ ಸಕ್ಕತ್ತಾಗಿತ್ತು. ಎಷ್ಟು ಸತಿ ಬಂದ್ರೂ ಇನ್ನೂ ಅದೇ ಹೊಸತನನೇ. ಸೊ ಅಷ್ಟು ಖುಷಿ ಆಗುತ್ತೆ. ಎಷ್ಟು ಪ್ರೌಡ್ ಅನಿಸುತ್ತಲ್ಲ ಕುವೆಂಪು ಅವ್ರು ನಮ್ಮೂರವರು ಅಂತ. ಯಬ್ಬ ಸಿಕ್ಕಾಪಟ್ಟೆ ಪ್ರೌಡ್ ಗೈಸ್. ಆ್ಯಂಡ್ ಮನೆ ಹೇಗಿದೆ? ಸಕ್ಕತ್ತಾಗಿದೆ. ಆ್ಯಂಡ್ ಖುಷಿನೇ. ಅಕಸ್ಮಾತ್ ನನ್ನ ಬ್ಲಾಗ್ ನೋಡೋರು ಯಾರಾದರೂ ಕವಿ ಮನೆ ನೋಡಿಲ್ಲ ಆದರೆ ಬ್ಲಾಗ್ ಮೂಲಕ ನೋಡಿ. ಸಕ್ಕತ್ತಾಗಿದೆ ಕವಿ ಮನೆ. ಮತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆ ನಿಮ್ಗೆ ಅಷ್ಟೇ ಹೊರಗಡೆಯಿಂದ ಕಾಣುತ್ತೆ, ಬಟ್ ಒಳಗಡೆ ಇರೋದು ಅವರು ಯೂಸ್ ಮಾಡಿರೋ ಐಟಮ್ಸ್ ಅದೆಲ್ಲ ನಿಮ್ಗೆ ಯಾವುದೂ ತೋರ್ಸೋಕ್ಕಾಗೋದಿಲ್ಲ. ಬಿಕಾಸ್ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಎಂಟ್ರಿ ಇಲ್ಲ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ವಿಡಿಯೋ ಶೂಟ್ ಮಾಡಿಲ್ಲ. ಬಟ್ ಕವಿಶೈಲದಲ್ಲೆಲ್ಲ ಸ್ವಲ್ಪ ತೋರಿಸಿದ್ನಲ್ಲ, ಅಷ್ಟೇ ಸಕ್ಕತ್ತಾಗಿದೆ ಗೈಸ್. ಒಂಥರ ಖುಷಿ ಅಂದರೆ ಖುಷಿ, ಒಂಥರ ಸಖತ್ ಹ್ಯಾಪಿ ಅನ್ನಿಸ್ತು. ಈ ಆಯುಷು ಕೇಳ್ತೀನಿ ತಡಿ ಹೇಗೆ ಅನ್ನಿಸ್ತು ಅಂತ. ಆಯುಷು, ನಿಂಗೆ ಹೇಗೆ ಅನ್ನಿಸ್ತು ಮಗ? ಚಂದ ಆಯ್ತು. ಖುಷಿ ಆಯ್ತಾ? ಚಿಂಟುಗೆ? ನನಗೆ ಅಂದರೆ ನಾ ಈಗ 5-6 ಸರ್ತಿ ಬಂದಿದ್ದೇನೆ ನಾನು, ಬಟ್ ಸ್ಟಿಲ್ ನನಗೆ ಇವತ್ತವರೆಗೂ ಅದೇ ಖುಷಿ ಇದೆ. ಸೊ ಬಾಯ್ ಟು ಕವಿ ಮನೆ. ಬಾಯ್ ಟು ಕವಿ ಮನೆ. ಇನ್ನೊಮ್ಮೆ ನೋಡುವ ಯಾವಾಗ ಆಗುತ್ತೆ ಆಗ ಬರುವ. ಎನಿಸಿದಾಗಿ ಬರ್ಬೋದು. ತೀರ್ಥಹಳ್ಳಿಯಿಂದ ಖಾಲಿ 9 ಕಿಲೋಮೀಟರ್ ಅಷ್ಟೇ. ಸೊ ಅಮ್ಮ ಮನೆಗೆ ಬಂದಾಗೆಲ್ಲ ಬರ್ಬೋದು, ಏನು ತೊಂದರೆ ಇಲ್ಲ. ಬಾರಿ ಚಿಂಟು ತುಂಬ ಮಾತಾಡ್ತಾರೆ ಗೈಸ್, ವೀಡಿಯೋ ಮಾಡಲಿಕ್ಕೇ ಆಗೋದಿಲ್ಲ. ಅದೇ ಅಮ್ಮ ಮನೆಗೆ ಬಂದಾಗೆಲ್ಲ ಬರ್ಬೋದು. ಯಾಕಂದರೆ ತೀರ್ಥಹಳ್ಳಿಯಿಂದ ಜಸ್ಟ್ 9 ಕಿಲೋಮೀಟರ್ಸ್ ಅಷ್ಟೇ, ಆರಾಮ್ಸೆ ಬರ್ಬೋದು. ಆ್ಯಂಡ್ ಅಷ್ಟೇ ಗೈಸ್, ಸಖತ್ ಖುಷಿ ಆಯಿತು. ಬನ್ನಿ ಈಗ ಮನೆ ಹೋಗೋಣ. ಪಾನಿಪುರಿ ಇದ್ದರೆ ಪಾನಿಪುರಿ ತಿನ್ಕೊಂಡು ಹೋಗೋಣ ತೀರ್ಥಹಳ್ಳಿಯಲ್ಲಿ. ಅಂದರೆ ನಮ್ಮ ಮನೆ ಹತ್ತಿರವೇ ನನ್ನ ಫೇವ್ರೆಟ್ ಸ್ಪಾಟ್ ಇದೆ, ಅಲ್ಲಿ ಒಂದು ಪಾನಿಪುರಿ ತಿಂದು ಹೋಗುವ.
ಪಾನಿಪುರಿ ಶಾಪ್ ಓಪನ್ ಇಲ್ಲ ಅಂದರೆ ಸೀದಾ ಮನೆಗೇನೆ ಹೋಗುವ, ಓಕೆನಾ? ಕವಿ ಮನೇಲಿ ನಿಂಗೆ ಏನು ಇಷ್ಟ ಆಯ್ತಾ ಇಶು? ಚೇರ್. ಕವಿ ಚೇರಾ? ಚೇರ್ ಮತ್ತೆ ಬುಕ್ಸಾ? ಬುಕ್ಸ್ ಮತ್ತೆ ಚೇರ್. ಹೌದಾ? ಚಿಂಟುಗೆ ನಂಗೆ ಅವ್ರದ್ದು ಅವಾರ್ಡ್ಸ್ ಹೆಂಗ ಅವಾರ್ಡ್ ಇಷ್ಟ ನಮ್ಮ ಯಾವುದು? ಕರ್ನಾಟಕ ರತ್ನ. ಒಳ್ಳೆ ಗೈಸ್, ನಾವು ನಾಗ ಹೇಳಿದೆ ಅಲ್ಲ, ಆ್ಯಕ್ಚುಲಿ ಇವಾಗ ಕಾಣ್ತಿಲ್ಲ, ಕತ್ಲೆ ವ್ಯೂ ಇಲ್ಲ ಅಲ್ಲ, ಸೊ ಆಗ ಹೇಳಿದೆಲ್ಲ ನಾನು ತುಂಗಾ ನದಿ ಅಂತ. ಇದೇ ತುಂಗಾ ನದಿ, ಇದು ಬ್ರಿಡ್ಜ್ ಗೈಸ್, ಇದು ಹಾಲ್ ಗೈಸ್, ಅದು ಕಾಣಿಸ್ತಾ ಇದೆಯಾ? ಎಸ್, ಅದು ಮ್ಯಾರೇಜ್ ಆಗಿದ್ದು ಹಾಲ್, ಹಳೆಯದು. ಖುಷಿನಾ? ಏನಾಯ್ತು? ಹೌದು, ತಿನ್ನೋಣ ಅಂತ ಬಂದ್ವಿ. ಮಳೆ, ಮನೆ ಹೋಗಿ ತಿಂದು ಬರುವ. ಅವನು ಹೇಳ್ದ ಸೇರಿಸಿ ತಗೊಳ್ಳುವ ಅಂತ. ಹೇಗುಂಟು? ಒಳ್ಳೆ ಉಂಟಾ? ಒಳ್ಳೆ ಉಂಟಾ? ಬಿಸಿ ಉಂಟು, ಮೆಲ್ಲ ತಿನ್ನು. ಎಸ್, ಹೋಗಿ ಬಂದ್ವಿ, ಚೆನ್ನಾಗಿತ್ತು ಒಂಥರ. ಕವಿ ಮನೆ ಹೋಗಿತ್ತು, ಒಂಥರ ಖುಷಿ ಆಯಿತು. ಹಾಗೆ ಬರ್ತಾ ಒಂದು ಪಾನಿಪುರಿ ತಿನ್ಕೊಂಡು ಬಂದ್ವಿ. ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ, ಅದು ಕೂಡ ಸಖತ್ ಟೇಸ್ಟಿಯಾಗಿತ್ತು. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಒಂದು ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್ ಬಾಯ್.